ವಾ ಊಟ ಕೊಡು. ಯಾವ ಊಟವಾ? ಯಾವ ಊಟ ಇಕ್ಕಂದ್ಲ ನಾನು ನಿನಗೆ ಮಾಡಿ ಮಡಗಿ ನನಗೆ ಕಡ್ಕೊಂಡಲ್ಲ ನನಗೆ ಮಾಡಕ್ಕೆ ಅಡುಗೆಯ ಹೋಗು ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಉಣ್ಣೋಗಿ. ವಾ ಮೊಸರು ಸತ್ತಿನಿ ಅಕ್ಕಿನಾರ ಹಾಕೊಡವ ಹಂಗೆ ಇದ್ಯಸ್ಕೊಂಡು ನೀನು. ಹಾಂ ನಾನು ಹೆಂಗಾರು ಮಾಡ್ಕೊತೀನಿ ನಿನ್ಗೆಲ್ಲ ಹಸ್ಕೊಂಡೆ ಸಾಯ್ತೀನಿ. ನಿನಗೆ ಎರ್ತಿ ಮುಖ್ಯ ಅಲ್ವಾ? ಎರ್ತಿ ಸರ್ ಇಟ್ಕೊಂಡು ನಿಂತ್ಕೊಂಡು ನನ್ನ ಮಕ್ಳುಗಳಿಗೆಲ್ಲವ ಹೌದೇನು ಮಾತೆ ಎಲ್ಲಿ ಹಿಡ್ದದು? ಅವ ಯಾಕವ ಹಿಂಗೆ ಅಡಿಯ ನೀನು? ಈಗ ಅವಳು ಪಾಪ ಅವ್ರ ಅಪ್ಪನ ಮನೆಗೆ ಹೋಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಗಿ ಬಂದದೆ. ಗೌರಿ ಬಂದರೆ 2 ವರ್ಷ. ಪಾಪ ಅವಳಿಗೆ ಆಸೆ ಇರಕ್ಕಿಲ್ವ ಹೋಗ್ಬೇಕು ಅಂತವ ಪಾಪ. ಓಲಿ ಸುಮ್ಮನಿರವ ಇನ್ನೇನು ಮಾಡಿಯೇ? ಓಲಿ ಸುಮ್ಕಿರತ್ತಾಗೆ ಪರವಾಗಿಲ್ವಲ್ಲ ಇಲ್ಲ ಹೂವು ಹಸ್ಕೊಂಡು ಸತ್ರು ಸಿಕ್ಕಿಲ್ಲ ಎರ್ತಿ ನಿನಗೆ ಪಾಪ. ಅಲ್ಲ ಅದೇನೋ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಲು ಮತ್ಲು ಅನ್ನಂಗೆ ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡಿ ನೀನು. ಇಲ್ಲಿ ನಾನು ಅನುವಾಸ ಸತ್ತಿರೋದು ಕಷ್ಟ ಅನ್ಭವಿಸ್ತಿರೋದು ನಿನಗೆ ಗೊತ್ತಾಯ್ತಿರೋ ನಿನಗೆ. ಅವಳು ಹೆಚ್ಚಾಗ್ಬಿಟ್ಟವಳೆ ಅಲ್ವಲ್ಲ ನಿನಗೆ. ನಿನ್ನ ಯೋಗ್ಯತೆಗೆ ಬೆಂಕಿ ಕಂದರು ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಅಲ್ಲ ನಾನು ಅಷ್ಟು ಬಗೆ ಅಂತ ಹೇಳಿ ನೀವು ಹೋಗ ಕೂಡ್ದು ಅಂತವ ನನ್ನ ಮಾತು ತೆಗ್ದಾಕ್ಬಿಟ್ಟು ನೀನು ಕಳಿಸ್ತೆ ತಾನೇ. ಮಾರ್ಸ್ಕೊಂಡಾರು ಉಣ್ಣು ಹೊಸ್ಕೊಂಡಾರು ಇವರು ನಾನು ಯಾವತ್ತೂ ಕೇಳ್ತಾರೆ ಗೆಸ್ಕೊಳಕ್ಕಿಲ್ಲ ನಾನು. ಅಲ್ಲ ನಾವು ಯಾಕೆ ಬಟ್ಟಾಡೋದು? ಅಯ್ಯೋ ಬಿಡು ಏನೋ ಹೊತ್ತಾಗೆ ನನ್ನ ಮಗ ಅಂದ್ಕೊಂಡು ನಾನು ಕಿರಿ ಮಗನ ಕೈಲು ಕಿರಿ ಸೊಸೆಕಾಯಿ ತರಿಸಿ ತಿನ್ನೋಕೆ ಎಡಗಿಸ್ತೀನಿ ಅಲ್ಲ ಮಾಡಿ ಸಾಮಾನು ಸರಜಿ ತಂದು ಎಡಗ್ತೀನಿ ಅಲ್ಲ ತಿಂತೀರಿ ಅಲ್ಲ ಗಾಯಕ್ಕೆ ಅದಂಗೆ ಆಡಿಸ್ತದೆ ನಿಮ್ಮನ್ನ ಅಲ್ವಾ? 12-20 ಮಾಡ್ಕೊಂಡು ಹೋಗೋನು ಅವನೇ ಒಂದು ದಿವಸ ಇಂತಿರಿಕ ಮಾತಾಡೋಕ್ಕಿಲ್ಲ. ನೀನೇ ಅಲ್ಲ ನೀನು ಎಲ್ಲ ಇದ್ದು ನೀನು ಏನು ಮಾಡ್ದೆ ಬಾಕಿದೆಯಾ ನೀನು ಲೋಪರ್ ನನ್ನ ಮಗನ ನೀನು. ನಾನು ನಮ್ಮ ಅವ್ವ ಹೇಳ್ದಂಗೆ ಕೇಳ್ಕೊಂಡು ಹೋಗು ಅಂತ ಹೇಳ್ದಾನೆ ಬಿಟ್ಟು ನೀನು ಇಷ್ಟು ಸದ್ರ ಕೊಟ್ಟರೆ ತಲೆ ಮೇಕತ್ ಕುತ್ಕೊತಾಳೆ ಸುಮ್ಕಿರು ನೋಡುವೆ. ಅಲ್ಲ ಏನು ಹೋಗ್ಬೇಕು ಅನ್ನೋದು ಏನಿದ್ದದು ಅವ್ರ ಅಪ್ಪನ ಮನೆ ಏನಿದ್ದದು? ತಿನ್ನಕೊಂಡ ಗತಿಲ್ ಮುಡವ್ರ ಮನೆಗೆ ಯಾಕೆ ಹೋಗಿ ಬಟ್ಟಾಡ್ಬೇಕು ಅವಳು? ಇಲ್ಲಿ ಏನು ಆಗಿದ್ದದ ಅವಳಿಗೆ? ತಿನ್ನಕ್ಕಿಲ್ವಾ ಉಣ್ಣಕ್ಕಿಲ್ವಾ ಉಡಕ್ಕಿಲ್ವಾ ತೊಡಕ್ಕಿಲ್ವಾ? ಏನು ಕಮ್ಮಿ ಮಾಡಿದವು? ಎಲ್ಲ ಕಮ್ಮಿ ಮಾಡಿದವು? ಅಲ್ಲ ಎಲ್ಲಾರೇ ನಮ್ಮ ಬದುಕು ನಮ್ಮ ಬಾಳು ಅನ್ನೋದು ಜವಾಬ್ದಾರಿ ಇದೆ ನೋಡು. ಅಪ್ಪ ಬಂದಷ್ಟು ನಿಂತ್ಕೊಬಿಟ್ಲು ಕುಣ್ಕೊಂಡು ನಿಂತ್ಕೊಳ್ಳಾಕು. ನನಗೇನು ನೀನು ಸರಿಲ್ಲ ಅವಳು ಸರಿಲ್ಲ. ನಿಮಗೆ ನಮ್ಮ ಬದುಕು ನಮ್ಮ ಬಾಳು ಅದು ಉಳಿಸ್ಕೋಬೇಕು ಬೆಳೆಸ್ಬೇಕು ಅನ್ನೋ ಯಾವ್ದಾರ ಇಲ್ಲ ನಿಮಗೆ. ಬಿಡು ಆಯಿತು ಕಳಿಸ್ಬಿಟ್ಟು ಬಂದವನೀಗ. ಅಲ್ಲ ನಾನು ಒಯ್ಯನ್ಗೆ ನಾನು ಕಳ್ಸೋಕ್ಕಿಲ್ಲ ನಾನು ನಿಮ್ಮ ಅಳಿಮನ್ ಕೇಳ್ಕೊಂಡು ಹೋಗಿ ಅಂದಮೇಲೆ ನೀನು ಹೇಳ್ಬೇಕಾಗಿತ್ತಲ್ಲ. ನಂದೇನೂ ಇಲ್ಲ ನಮ್ಮ ಅವ್ವನ ಕೇಳ್ಕೊಂಡು ಹೋಗಿ ಅನ್ಬೇಕಾಗಿತ್ತು. ನೀನು ಈ ಥರ ಸಾದ್ರ ಕೊಡ್ತಾಯಿದ್ದೀಯ ಅವಳಿಗೆ ನೋಡ್ಕೊ ಅನ್ಬೋಸ್ತೀಯೇ ಕಲಿಸ್ತಾಳಿರು ಅವಳಂಗೆ ಕಮ್ಮಿ ಮಗಳಲ್ಲ ಕಲಿಸ್ತಾಳೆ. ಮೂರು ದಿವಸಕ್ಕೂ ನಿಂತ್ಕೊತಾಳೆ ಅಪ್ಪನ ಮನೆ ಅಂತ. ಅವ್ರು ಬಂದರು ಅಂದರೆ ಇವಳು ಹಿಂಗೆ ಆಯ್ತಾಳೆ. ನನ್ನ ಮಕ್ಕಳ ನನ್ನ ಸಾವ್ತಿನೂ ನನ್ನ ಹಾಟ್ಗಳನ್ನು ಮನೆ ಕೊಡಬಾರ್ದು ಆಗ ಸರಿ ಆಯ್ತದೆ. ವಾ ಸುಮ್ಮನಿರವ ಒಳ್ಳೆ ನೀನೊಳ್ಳೆ ಸರಿ ಬಿಡ ಒಳ್ಳೆ ಚೆನ್ನಾಗಿ ಆಡ್ತೀಯ. ಈಗ ಏನು ಆಗ್ಬಾರ್ದಾಯ್ತು ಅಂತ ಹಿಂಗೆ ಅಡಿಯವ ನೀನು ಸುಮ್ಮನಿರವ. ಆಯಿತು 2 ವರ್ಷ ಆಗಿತ್ತಲ್ವ ಅವಳು ಹೋಗಿ ಓಟ್ ಬರಲಿ ಬಿಡು 4 ದಿವಸ ಇದ್ಬಿಟ್ಟು ಜಾಗ ಬದಲಾವಣೆ ಆದಂಗೆ ಆಯ್ತದೆ. ಒಂದೇ ತವಿದ್ರೆ ಬೆಪ್ಪಂದಂಗೆ ಆಯ್ಕಿಲ್ವಾ? ಏನು ಬೆಪ್ಪಂದಂಗೆ ಅದದು? ಎಲ್ಲ ಬೆಪ್ಪಂದಂಗೆ ಹೋಗು ಉದ್ದಾರ ಆದಿರ ನೀವು. ಅಲ್ಲ 3 ದಿವಸಕ್ಕೂ ಅವಳು ಊರು ಅಂತ ತಿರ್ಕೊಂಡು ನಿಂತ್ಕೊಳ್ಳಿ. ನೀನು ಕಾಸಿಗೆ ತಕ್ಷಣ ಇಸ್ಬಿಟ್ಟಾಡು ಮಾನು ಉದ್ದಾರ ಆಯ್ತದೆ. ಅವೋ ನಾನು ಇಸ್ಬಿಟ್ಟಾಡೆ 2-3 ವರ್ಷ ಆಗದಲ್ವ? 2-3 ವರ್ಷ ಆಗದೆ ಕಾಸು ಕೊಡ್ರಿ ಇಲ್ಲಿ ವಾರ್ತಿಕ ನಾಕ್ಲೆ ಸರಿ ಅಲ್ಲಿ ತಗೋಬೇಕು ಬೋವ ಒಂಚೂರು ಹೊಟ್ಟೆ ಹಸಿತದೆ ಊಟ ಕೊಡು. ಇದಕ್ಕೆ ಗಡಿಯ ನೀನು ಕರ್ಕೊಬರಲ್ಲ ಹೋಗಿ ಅವಳನ್ನ ಕರ್ಕೊಬರಕ್ಕೆ ಹೋಗಿ ಬಿಟ್ಕೊಂಡ್ಬಿಟ್ಟು ಕುತ್ಕೋ. ಅದ್ಯಾಕೆ 3 ದಿವಸಕ್ಕೂ ಅಪ್ಪನ ಮನೆ ಅಂತ ಓದೋಳ ಕಾಣೆ ಅದೇನು ಸಮಾಚಾರವೋ ಏನೋ ಏನು ಮಡಗಿದಾಳು ಅಂತ ತಿರ್ಕೆ ಮುಡಿಯೋಕೆ ಅವಕ್ಕೆ ತಿನ್ನೋಕ್ಕೆ ಇಟ್ಟಿಲ್ಲ. ಬಂದಾಗ ಎಲ್ಲವ ನಿಂತ್ಕೊತಾನೆ ಕಳಿಸ್ಕೊಡಿ ಅಂತವ. ಏನು ಮಗಳು ಅಯ್ಯೋ ಒಸಿಯ ಅವಳಿಂದ ನೀನು ಬೆಳ್ಕರಿತದೆ ಅನ್ಕೊಂಡು ಸಣ್ಣ ಎಕ್ತಿ ಬಂದು ಮುಣ್ಣಾಕ. ನಾನು ಮಾತ್ರವ 5,000 ವರದಕ್ಷಿಣೆ ದುಡ್ಡು ತಂದು ಕೊಡ್ಬೇಕಲ್ಲ ಅಲ್ಲಿ ಗಂಟ್ಲುವೆ ಯಾವುದೇ ಕಾರಣಕ್ಕೂ ನಾನು ಸೇರಿಸ್ಕೊಳಕ್ಕಿಲ್ಲ. ನಾನು ಮನೆ ಒಳಗೆ ನಾನು 5,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ಬೇಕು ಅವಳು ಮನೆ ಒಳಗೆ ಬಂದು ಸೇರ್ಕೋಬೇಕು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ ನಾನು. ಏನಾರಲ್ಲಿ ಮೊದಲು ಹೊಟ್ಟೆ ಊಟ ಕೊಡವ ನೀನೇ ನಿಂಗೆ ಅಡಿಯ ನೀನು ಆಡ್ತಾರೆ ಏನಾಡರು ನೀನು ಹಿಂಗೆ ಆಡಿದ್ರೆ ಹಿಂಗೆ ಸಾದ್ರ ಕೊಟ್ಟು ತಾನೆ ಮೇಕತ್ತದ ಇನ್ನೇನು ಮಾಡಾರು? ಏಯ್ ಮಾಡೋ ಬಂಗ್ವಾ ಅದೇನೋ ಅಂತಿದ್ರಂತಂಗೆ ಆಯ್ತು ಕಣೆ. ಸುಮ್ಮನಿರವ ಏನು ಯಾವಾಗ ನೋಡು ವಟ ಅನ್ನೋದೇ ನೀನು. ಆಯಿತು ಈಗ ಏನೀಗ ಊಟ ಇಕ್ಕೇ ಇಲ್ವವ? ನಾನು ಮಾಡಕ್ಕಿಲ್ಲ ಕಳ ಅದು ಕಲಿಸಿರ್ತಾನೆ ನೀನು ಇಷ್ಟು ಪ್ರಕಾರವ. ಮಾಡಿಸ್ಕೊ ಉಣ್ಣೋಗು ಹೋಗು. ನನಗೇನು ಹೇಳಿಯ ನೀನು ಹಂಗೆ ಈಗ ಹೊಸ್ಕಡಿರಕ್ಕಲ್ದವ ಹೋಗು. ನನಗೇನು ಮನೆ ಕತ್ತೀನಿ ಊಟ ಉಂದಂಗೆ ಕೆಲಸ ಹೊತ್ತಕ್ಕೆ ಹೋಗಿಲ್ಲ ನಾನು ಎಲ್ಲಿ ಹೋಗಿಲ್ಲ. ಹೋಗ್ದಿರ್ಲಿ ಓಲ ನಿನ್ನಿಂದ ನೀನು ಎಡ್ತಿಂದ ನೀನು ಬೆಳ್ಕರಿತಾರೆ ಇಲ್ಲಿ ಓಲ ಅಪ್ಪಂತವ್ರಿಗೆ ವಾರಕ್ಕ ಗುತ್ತಿಗೆ ಮಾಡ್ತೀನಿ ಓಲ. ನನಗೇನು ಇಲ್ಲ ಈಗಂದ್ರೆ ಈಗಲೂ ನನ್ನ ಸೊಸೆ ಮನೆ ಕರಿತಾಳೆ ಬತ್ತೆ ನೀವು ಇಲ್ಲಿ ಹಾಕಿರ್ಬೇಕು ಅಂತ. ಅಯ್ಯೋ ಹಿರಿ ಮಗನ ಬಿಟ್ಟು ಹಿರಿ ಸೊಸೆ ಬಿಟ್ಬಿಟ್ಟು ಅವ್ರಿಗೊಂದು ನೀರು ಮಾಡ್ದಂಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ನೀವು ಹಿಂಗೆ ಯಾರು ಗಂಡು ಬಿಡ್ತವೆ ನನ್ನ ಮನೆಗೆ ಬೀಗ ಹಾಕೊಂಡು ಹೋಯ್ತಾ ಇರ್ತೀನಿ ಗೊತ್ತಾ? ನೀನು ಹೊಸ್ಕೊಂಡಿದ್ರೆ ನನಗೇನು ಅಯ್ಯೋ ನಮ್ಮ ಅವ್ವನ ಅಡುಗೆ ಮಾಡಕ್ಕೆ ಇಕ್ಕರು ಯಾರು ಇರು ಮನೇಲಿ ನಿನ್ಗೇನು ಕಮ್ಮಿ ಆಗಿಲ್ಲ ಅಂತ ಎರ್ತಿಗೊಂದು ಹೊಡ್ಕೊಂಡು ಇಸ್ಕೊಂತ ಯೋಗ್ಯತೆ ಇಲ್ಲ ನಿನಗೆ. ತಿರ್ಗಾ ಮಾತಾಡ್ತೀಯ ನಿನ್ನ ಎರ್ತಿಗೆ ಉಗ್ದು ನಿನ್ಗೇನು ಹರಿಯಾಗಿಲ್ಲ ಇಲ್ಲಿರೋಕ್ಕೆ ಇರು ಉಣ್ಕೊಂಡು ತಿನ್ಕೊಂಡು ಏನು ಹರಿಯಾಕೆ ಕುಂತಿರ ನಿನಗೆ ಅಂತ ಉಗ್ದು ಉಪ್ಪು ಹಾಕ್ಬಿಟ್ಟು ಬುದ್ಧಿ ಹೇಳಿದ್ರೆ ಇವತ್ತು ಅವಳು ಇಷ್ಟ ಆಗಿದ್ಲ. ಅಯ್ಯೋ ನೀನೇ ಹೇಳ್ಕೊಡ್ತೀಯೇ ಅಯ್ಯೋ ಹೋಗವ ಇಲ್ಲಿ ಕಡ್ದು ಕಟ್ಟಾಕಿ ಸುಸ್ತಾಗ್ಬಿಟ್ಟಿರಿ ಆರಾಮಾಗಿ ದುಡ್ಡು ಬರೋಗೊಂಡ್ಬಿಟ್ಟು ಹೇಳ್ಬಿಟ್ಟು ಕಳ್ಸೋನಲ್ಲಿ ನೀನು ಓಲ ಮಾಡ್ಕೊ ಉಂಡ್ರೆಷ್ಟು ಬಿಟ್ರೆಷ್ಟಲ. ಅದೇನೋ ಅಂತೀರಂತೆ ಹಂಗೆ ಆಯಿತು ಕತೆ ಕಳಿಸ್ತೀನಿ ಹೋಗು. ನನಗೂ ಗೊತ್ತು ಹೆಂಗೆ ಕಳಿಸ್ಬೇಕು ಅಂದ್ಬಿಟ್ಟು ಹೋಯ್ತೀನಿ ಕದ ಹಾಕೊಂಡು ಬೀಗ ಹಾಕೊಂಡು
ಅದೆಲ್ಲ ಹೋಗಿದ್ದೀರಿ ರೋಗಿ. ಅದಕ್ಕವ ಅದಕ್ಕೆ ನಾನು ಕಳಿಸ್ಬಿಟ್ಟಿಯ ನೀನು ಸರಿ ಬಿಡು ಚೆನ್ನಾಗಂತ ಇದೀಯ ನೀನು. ಓ ಪರವಾಗಿಲ್ಲ ಅಲ್ಲ ಕಣವ, ನಾನೆಲ್ಲ ಹೋಗನೆ ನನ್ನ ತೊಳ್ಬಿಟ್ಟು ಬೀಗ ಹಾಕಬಿಟ್ರೆ ಅಲ್ಲ ನಮ್ಗೇನು ಮನೇಲಿ ಅಕ್ಕೆ ಇಲ್ವಾ? ಅಕ್ಕು ಉಂಕನಪ್ಪ ನಿಮ್ಮ ಅಪ್ಪಂದಲ್ವ ಮನೆದು ಅಕ್ಕದೆ. ನಮ್ಮ ಅಪ್ಪನ ಮನೆ ಗಿಲವು ಏನು ಮಾಡಿಸ್ಬೇಕಾದ್ರೆ ನನ್ನ ಮಗ ಮಾಡ್ಸೋನೆ ಕಿರಿ ಮಗನು ಸಸುವೆ. ಅದು ಸಿಟಿ ಗಂಟ ಹೋಗಿ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿ ಗಾರೆ ಗಟ್ಟನೆ ಹಾಕ್ಸಿರೋದು. ನೀನು ಎಡ್ತು ಏನು ಮಾಡಿದಿರಲ್ಲ, ಏನು ಮಾಡಿದಿರಿ, ಏನು ಮಾತಾಡಂಗಿಲ್ಲ. ಹೋಗು ಕೊಟ್ಟಿಗೆ ಅದೇ ಕೊಟ್ಟಿಗೆ ಹೋಗಿ ನಿಮ್ಗೆ ಇರೋಕ್ಕಾಗ್ತದ್ರೆ ಹೋಯ್ತಾರಿ. ಇಲ್ಲ ಹಂಗೇನಾಗ್ಲ ಜಾಗ ಕೊಡಕ್ಕಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮ್ಗೆ ಮನೆಯೊಳಗೆ ಜಾಗ ಇಲ್ವಾ? ಹೋಯ್ತಾ ಇರಿ ನೀವು ಕೇಳಕ್ಕೆ ಸುಮಾರಿಗೆ ಹೇಳ್ಕೊಟ್ಟೊಳಗೆ ಚಾಡಿ ಮತ್ತೆ ಹೇಳ್ಕೊಟ್ಲ ನನ್ನ ಹತ್ತಾಗ ಹೋಯ್ತೀನಿ ತಗ ನಿನ್ನ ಜಾಗ ನಿಮ್ಮ ಅವ್ರ ಮೇಕೆ ಅಂತವ. ಅವ್ವ 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 ಅಂತ ನಾವ್ರಂಗಿ ಆಟಗಳ ಅಯ್ಯಪ್ಪ ದೇವ್ರೆ ಭಗವಂತ ಉದ್ದಾರ ಅದಳ. ಚಾಡಿ ಹೇಳ್ಕೊಟ್ಬಿಟ್ಟು ಎರ್ತಿ ಮಾತು ಕಟ್ಕೊಂಡು ಉಂದು ಬಂದಿದ್ದೀರ ನಿನ್ನ ಜಾಗ ಬಿಳಕ್ಕೆ ನೀನು ಉದ್ದಾರದಿರ ಉದ್ದಾರದಿ ನೀನು. ಅವು ನೋಡ್ಕಲ್ಲ ನೀನು ನೋಡ್ಕೊಂಡು ಗೊತ್ತಾಯ್ತದೆ ನಿನಗೆ. ಈಗ ಯಾಕೆ ಮಾತು ಸುಮ್ಮನೆ ಯಾಕೆ ಹೇಳಿ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ? ಮಾತಾಡೋದು ಬೇಡ, ಮಾತಾಡಿ ಕೆಟ್ಟೋಳು ಅನ್ಸ್ಕೊಳ್ಳೋದು ಬೇಡ. ತೋರಿಸ್ತೀನಿ ಏನು ಅಂತವ. ನೀವು ಮಾಡಿರೋದ ನೀವೇ ಅನ್ಬೋಸ್ತೀರಿ. ನನ್ನ ಮಗನಟಿಯವನಿ ಅದ ಎಷ್ಟು ಮಟ್ಟಿಗೆ ಹೇಳಕ್ಕೆ ನಾನು ಹೇಳು, ಎಷ್ಟು ಮಟ್ಟಿಗೆ ಅಯ್ಯೋ ನಮ್ಮ ಅವ್ನಿಗೆ ಹಾಕಿದ ಅಯ್ಯೋಲೇ ಎತ್ತೆ ಓದಿ ಇರು ಅಂತ ಆದರಿಸ್ಬಿಟ್ಟು ಇರ್ಸ್ಕೊಳ್ದನಿಯ. ಅವ್ರು ಎಷ್ಟು ತಗೊಬರಕ್ಕೆ ಇಲ್ಲಿ ಭಾಳವ ತೊಂದರೆ ಆಗೋಗಿತ್ತಲ್ಲ ಅವ್ಳಿಗೆ. ಅಯ್ಯೋ ಓಸಿಯವ್ವ ಭಾಳ ಕಷ್ಟ ಆಗೋಗಿತ್ತು. ಆ ಪಾಟಿ ಕಷ್ಟ ಆಗಿ ಅಯ್ಯೋ ದೇವ್ರೆ ನಾಚಿಕೆ ನಿನಗೆ ಬೋಗ್ಲಕ್ಕೆ ನಿನಗೆ ಮಾನ ಮರುಬದಿ ಅನ್ನೋದು ಹೆಂಗಾರಿದ್ರೆ ನಿನಗೆ ಎಲ್ಲ ಸರಿ ಆಯ್ತದೆ. ನಾನು ಬಟ್ಟೆ ಕಟ್ಟಿ ನಾನು ಮಾಡಿರೋದಕ್ಕೆ ಕಂದ್ರಲ್ಲ, ನಾನು ಎದೆ ಮುಳೆ ಮುರಿದು ಎಷ್ಟು ಮಾಡಬೇಕು ಮುಟ್ಟಬೇಕು ಅನ್ಕೊಂಡು ನಾನು ಕಷ್ಟಪಟ್ಟು ಮಾಡಿರೋದಕ್ಕೆ ಅಷ್ಟು ಇಷ್ಟು ಬಟ್ಟೆ ಕಟ್ಟಿ ಉಳಿಸಿರೋದಕ್ಕೆ ಇವತ್ತು ಬೇಡ ಆಗತ್ತೆ ಮಾಡ್ಕೊಂಡು ತಿರ್ತಾಯಿದ್ರಿ ನೀವು. ಅದು ಬಿಟ್ಬಿಟ್ರೆ ಇನ್ನು ಆಗತ್ತೆ ಬೆಂಕಿಕ ಅಲ್ಲ ಏನು ನಿರ್ತಿಗೆ ಹೊಸಿ ನೋವು ಕೊಟ್ಟಿಗೆ ಹೊಟ್ಟೆ ನೋವು ಬಂದು ಸಾಯ್ತಾರೆ. ಹೊಟ್ಟೆ ನೋವು ಬಂದೆ ಬೆಂಕಿಕ ಅಲ್ಲ ನನ್ನ ಹೊಟ್ಟೆ ಉಸಿರು ಒಳ್ಳೆದಲ್ಲ ನಿಮಗೆ ಒಳ್ಳೆದದ ಬರಲಿ. ನಾನು ಸಾವಂತಿ ಮಗಳು ಅದು ಹೆಂಗೆ ಬಂದಳು ನಾನು ನೋಡ್ತೀನಿ, ಅದು ಹೆಂಗೆ ಬಂದಳು ನಾನು ನೋಡ್ತೀನಿ. ಸುಮ್ಮನೆ ಆಗ್ಬಿಟ್ಟು ನಾನು ಬಂದಷ್ಟು ಸೇರ್ಸ್ಕೊತೀನಿ ಅನ್ಕೊಬಿಟ್ಟಿದ್ಯಾ? ನಾನು ಮನೆ ಒಳಗೆ ಇನ್ನು ಬರೋಕ್ಕದ್ದವಳು ಒಳಕಾಡ್ದೀವಿ ಓಲೆ ಅವ್ರ ಮನೆಯಲ್ಲೇ ಇರೋಲ್ಲ. ಹೋಗಿ ನಿಮ್ಮ ಅತ್ತೆ ಮಾವನ ಸೇವೆ ಮಾಡ್ಕೊಂಡು ಇರೋ ಅವರೇ ಅಲ್ವಾ ನಿಮ್ಮ ಅವ್ವ ಅಪ್ಪ ನಾನು ಹೋಗು ಉದ್ದಾರ ಉದ್ದಾರವ. ನಲ್ಲ ನೆನ್ನೆ ಮೊನ್ನೆ ಬಂದವಳೆ ಹೆಚ್ಚಾಗೋದ್ಲಿ ನನ್ನ ಮಗನಿಗೆ. ಎಷ್ಟು ಮಟ್ಟಿಗೆ ಹೇಳ್ತಾನೆ ಹೋಗಿ ಓಲೆ ಅನ್ಕೊಂಡು ನಾನು ಮಾತು ತೆಗೆದುಬಿಟ್ಟು ಹೋದ್ಮೇಲೆ ಅವಳು ನೀನು ಕಳ್ಸೋದ್ಮೇಲೆ ಇನ್ನೇನ್ರಲ್ಲ ಆಯ್ತದ. ನಾನು ಯಾಕೆ ಮಾಡೋಣ ನನಗೆ ಹಸ್ಕೊಂಡೇ ಇರೋ ಉಂಡ್ರೆ ಉಂದರಿರೋ ಹೋಗಿ ಕರ್ಕೊಬರೋಗಿ ಈಗಲೇ ಮಾಡಿಸ್ಕೊ ನಿನ್ನ ಎರ್ತಿ ಕೈಲಿ ಬೇಡ ಅಂದಿದ್ದಾರ. ನಾನು ಅಯ್ಯೋ ಓಲಿ ಬಿಡು ಅಯ್ಯೋ ಆರ್ಕಾಸ್ ಮುಸ್ಕ ಜೋಡ್ಸ್ ಮಾಡ್ಬೋರಲ್ವ ನಾಳೆ ದಿವಸಕ್ಕೆ ಪೆದ್ದೆಣ್ಣು ಊಟದೆ ಅಂತ ನಾನು ಎಷ್ಟೆಲ್ಲ ಇದು ಮಾಡ್ತೀನಿ ಮುಂಡೆವ. ನನಗೆ ಜಬರ್ದಸ್ತ್ ಮಾಡಕ್ಕೆ ಗೊತ್ತಿದೆಯಲ್ಲ. ನನ್ನ ಜೊತೆ ಆಡಿಚೋಡಿ ಆಡಕ್ಕೆ ಬಂದಿದ್ಯಾ? ಕಲಿಸ್ತೀನಿ ನೋಡಿ ಹೆಂಗೆ ಕಲಿಸ್ತೀನಿ ಅಂದ್ಬಿಟ್ಟು ನನ್ನ ಜೊತೆ ಆಟ ಆಡಕ್ಕೆ ಬಂದು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದ್ದೀಯಾ? ನಮ್ಮ ಅವನು ನನಗೆ ನೆಮ್ಮದಿಲ್ಲ ಕಣಪ್ಪತ್ತಾಗೆ. ಏನು ಒಂಚೂರು ಊಟ ಇಕ್ಕೂ ಏನು 16 ಮಾತಾಡ್ಕೊಂಡು ಕೂತ್ಕೊತೀಯ ನೀನು. 2 ವರ್ಷ ಆಗದಾಳು ಊರಿಗೋಗಿ ಅಂಥದ್ರಲ್ಲಿ ಏನೋ ಅಪರೂಪಕ್ಕೆ ಊರಿಗೋಗಳೆ ಹಿಂಗೆ ಆಟ ಕೂತಿದ್ದೀಯಲ್ಲವ ನೀನು. ನೀನೇ ಸರಿಯವ ನಿನ್ನ ಮಗಳಾರು 3 ದಿವಸಕ್ಕೂ ಬರ್ಬೋದು. ಗಂಡರ ಮನೆ ಹೆಣ್ಮಕ್ಳು ಅಂದರೆ ಏನು ಸದ್ರ ಸಿಕ್ಬಿಟ್ಟಿದ್ದಾರೆ ನಿನಗೆ. ಪರವಾಗಿಲ್ವಲ್ಲ ಸುಮಾರಾಗಿ ಇದ್ದೀನಿ ನನ್ನ ಮಗಳು ಗೊತ್ತಾಳೆ ಕಲ 10 ತೋಲ ಬಂಗಾರ ಕೊಟ್ಟು ಸೈಕಲ್ ಕೊಟ್ಟು 4 ಎಮ್ಮೆ ಹೊಡ್ದು ಎಲ್ಲನೂ ಕೊಟ್ಟು ರಾಣಿಯಾಗವಳೆ ನನ್ನ ಮಗಳು. ಎಲ್ಲನೂ ಕೊಟ್ಟು ಮದುವೆ ಮಾಡೀನಿ. ನೀನು ಎರ್ತಿ ಏನು ಹೊತ್ಕೊ ಬಂದಿದ್ದಾಳು ಅಪ್ಪನ ಮನೆಯಿಂದವೇ ಎಲ್ಲ ಹೊತ್ಕೊ ಬಂದಿದ್ದಾಳು. ಮುಂಡೆವು ದೊಡ್ಡದಾಗಿ ಹೇಳ್ದ ನಿಮ್ಮ ಮಾವ ಮಾತಾಡಿ ಕುತ್ಕೊಂಡು ಒಂದು ಸೈಕಲ್ ಕೊಟ್ಬಿಡ್ತೀನಿ 5,000 ದುಡ್ಡು ಕೊಟ್ಬಿಡ್ತೀನಿ ಅಂತವ. ಕೈಗೆ ಒಂದು ಕಡಗ ಮಾಡಿಸ್ತೀನಿ ಅಂತವ. ಯಾವುದೂ ಇಲ್ಲ ಕೊಟ್ಟಿ ಸೈಕಲ್ನ 4 ಸಲ ಓಡಿಸ್ತಿದೆ ಮೂರೇ ಕೂತ್ಕೊತು. ಇನ್ನು 5,000 ಕೊಡೋಕ್ಕಾಗಲಿಲ್ಲ. ಕಡ್ಗೋದು ಬಿಟ್ಟಾಕು ಕಡ್ಗೋದು ಮುಗೀತು. ಇನ್ನು 5,000 ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಅದನ್ನು ಕೊಡ್ಲಿಲ್ಲ. ಏನು ನಿನ್ನ ಎರ್ತಿ ಮೇಲೆ ನಂಗೆ ಗತ್ಕೆಟ್ ಕೂತಿದ್ದಂತ ನಾನು ನನ್ನ ಮಗಳು ಗತ್ಕೆಟ್ ಕೂತಿದ್ದಾಳೆ. ನನ್ನ ಮಗಳಿಗೆ ಹೇಳ್ತೀನಿ ನೀನು 3 ದಿವಸಕ್ಕೆ ಬರ್ತಾಳೆ ಅಂತ ಇಲ್ಲೇ ಎಸ್ಕೊತೀನಿ ನನ್ನ ಮಗನೇ. ನೀನೇ ಒಳಗೆ ಕೇಳಕ್ಕೆ ನೀನು ಕೇಳೋಷ್ಟು ಏನಿರೋದಿಲ್ಲ ನಿನ್ಗೆ ದಾಕ್ಸತ್ತು. ಅವ ಹೋಗು ನೀನು ಕೂತ್ ಮಾತಾಡೋದು ಉತ್ಕಿಚ್ ಬಂದ್ಬಿಟ್ಟದು ಅಲ್ಲ. ಏನು ಹಿಂಗೆ ಅಡಿಯ ನೀನು ಸರಿಯಾ ನೀನು 1 ವರ್ಷಕ್ಕೂ 9 ಅನ್ಕ ಕೂತ್ಕತೀಯ. ಏನು ಅರ್ಥನೇ ಮಾಡ್ಕೊಳಕ್ಕಿರತ್ತಾಗೆ ಥೂ ಈ ಮನೇಲಂತೂ ನೆಮ್ಮದಿರೋದೇ ಕಾಣೆ ನಾನು. ನೀನು ನೋವು ಓದ್ಬೇಡ ನಿಂಗೆ ಓಲೆ ಬಾಯಿ ಮುಚ್ಕೊಂಡು ನಾಟಕ ಮಾಡೋಣ ಮಾಡ್ಸ್ಕೊಂಡು ಕರ್ಕ ಬಂದು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.